ಆಡೋ ಮಕ್ಳನ್ನ ತಂದು ಅಸೋಸಿಯೇಟ್ ಮಾಡ್ಕೊಂಡು ನನ್ನನ್ನೇ ಕಾಪಿ ಸೋಸ್ತಂಗೆ ಸೋಸಿದ್ರು. ಆ್ಯಕ್ಟಿಂಗ್ ಗಂಧಗಾಳಿ ಗೊತ್ತಿಲ್ದಿರೋ ಹೆಂಡ್ತಿನ ತಗೊಬಂದು ಹೀರೋಯಿನ್ ಮಾಡಿದ್ದಕ್ಕೆ ನನ್ನ ಮೆದುಳನ್ನೇ ಹಿಂಡಿ ಇಪ್ಪೆಕಾಯಿ ಮಾಡಾಕಿದ್ಲು. ಇವಳು ಓದ್ಕೊಂಡು ಕೂತಿರೋದೀಗ ಬಟ್ಟೆ ನಾನು ಈ ಥರ ಬಟ್ಟೆ ಹಾಕಿಸ್ತೆ ಅಂತ ಮಾಡ್ರನ್ನಾಗ ಬಟ್ಟೆ ಬೇಕಿತ್ತಂತೆ. ಹಳ್ಳಿಯವ್ರು ಯಾರು ಜಾಸ್ತಿ ಇರಲ್ಲ, ಎಲ್ಲರೂ ಅವ್ರವ್ರು ನೀಟಾಗಿ. ಈಗ ಡೈರೆಕ್ಟರ್ ನಾನು ಡೈರೆಕ್ಟ್ ಆಗ್ತಾರೆ, ಹಳ್ಳಿ ಇರ್ತಾರೆ, ನೀವು ಹೇಳ್ತಾರೆ ತಾನೆ. ಹಳ್ಳಿಯವ್ರು ಮತ್ತೆ ಹಿಂಗಿರ್ತಾರೆ ನೀಟಾಗಿರ್ತಾರೆ. ಹಳ್ಳಿಯವ್ರು ಎಲ್ಲರೂ ನೀನು ನೀಟಾಗಿ ಇದೆಯಾ? ಇನ್ನೇನು ನಿನಗೆ ಅರ್ಧಗಿರೋ ಬಟ್ಟೆ ಹಾಕ್ಸಿದ್ದೀನಿ. ಕ್ಲೀನ್ ಆಗಿ ಅವನೇ ಸೀರೆ ಹಾಕೊಂಡು ಬಟ್ಟೆ ಹಾಕೊಂಡು ಬ್ಲೌಸ್ ಹಾಕೊಂಡು ನೀಟಾಗಿ ಕಾಣಿಸಂಗಿಲ್ಲ. ಎದ್ದು ಬರ್ರ, ನಿಮ್ಗೆಲ್ಲ ಕೆಲಸ ಕೊಡ್ತೀನಿ ಬರ್ರ. ಅಸಿಸ್ಟೆಂಟ್ ನಮ್ಮ ಸಿನಿಮಾಗೆ ಇವತ್ತು ಶಾರ್ಟ್ ಫಿಲ್ಮ್ ಬರೀ ಮೊಬೈಲ್ ನೋಡ್ಕೊಂಡು ಹಾಳಾಗೋಯ್ತಾ ಇದೀರಲ್ಲ. ಅಲ್ಲಿ ಕೆಳಗಡೆ ರಿಂಗ್ ಐತಲ್ಲ, ಅದನ್ನ ತಿರ್ಸಿ ತಿರ್ಸ್ಮ ಚೂರು ಕ್ಯಾಮ್ರಾ ಬೆಂಡ್ ಮಾಡಿ ಹಿಂಗೆ. ಕ್ಯಾಮ್ರಾ ಯಾವ ತರ ಇನ್ನು ಯಾವತ್ತೂ ನನ್ನ ಹೆಂಡತಿ ಜೊತೆ ವಿಡಿಯೋ ಶೂಟ್ ಮಾಡಬಾರ್ದು ಅಂತ ಅವಳು ಕೂಡ ನಿರ್ಧಾರ ಮಾಡಿದ್ಲು. ನಾನು ಕೈ ಮುಗಿದು ಅಡ್ಡು ಬಿದ್ದು ಹೇಳ್ದೆ, ನಿನ್ನ ಯಾವತ್ತೂ ನಾನು ಕರ್ಕೊಳ್ಳಲ್ಲ, ಯಾರನ್ನಾರು ಹೊಸೊಬ್ರನ್ನ ಹಾಕೊಂಡು ಮಾಡ್ತೀನಿ ಅಂತ. ಇದು ನಾನು ಆಲ್ರೆಡಿ ಹೇಳ್ತಿರೋದು 7ನೇ 8ನೇ ಸಾರಿ. ನನಗೆ ಬೇರೆ ಹೀರೋಯಿನ್ ಸಿಗಲ್ಲ, ಇವಳಿಗೆ ಬೇರೆ ಮಾಡೋ ಡೈರೆಕ್ಟ್ರು ಸಿಗಲ್ಲ. ಒಟ್ಟಿನಲ್ಲಿ ಇಬ್ಬರು ಹೊಡೆದಾಡ್ಕೊಂಡು ಏನೋ ಒಂದು ಔಟ್ಪುಟ್ ತೆಗಿತೀವಿ. ಆ ಎಮೋಷನಲ್ ಕ್ಲೈಮ್ಯಾಕ್ಸ್ ಸೀನಿಗೆ ಕಣ್ಣೀರು ಹಾಕ್ಬಿಟ್ಟ. ನೋಡಿ ಹೇಳ್ತಾರೆ. ಹೊಸದಾಗಿ ನನ್ನನ್ನು ಫಾಲೋ ಮಾಡಿ ನೋಡ್ತಿರೋರಿಗೆ ಸತೀಶ್ ಹಿರೇಗೌಡ ಅಂದರೆ ಎಣ್ಣೆ ಪುಡಿ ಬಾಡ್ತೀನು, ಅದು ಬಿಟ್ಟರೆ ಬೇರೆ ಏನಾದರೂ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿರೋರು ಎಷ್ಟೋ ಜನ ಇದ್ದಾರೆ. ಅವ್ರಗಳಿಗೆ ಅಂತಲೇ ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಅಂತ ನಾನೇ ಒಂದು ಚಾಲೆಂಜ್ ಹೊಡ್ತಾ ಇದ್ದೀನಿ. ಅದೇನು ಅಂತಂದರೆ ಚಿನ್ನದ ಸರ ಶಾರ್ಟ್ ಫಿಲ್ಮ್ನ ಯಾರ ಸಹಾಯನೂ ಇಲ್ಲದೇ A to Z ನಾನು ಒಬ್ಬನೇ ಮಾಡುವಂಥ ಒಂದು ಪ್ರಯತ್ನ. ಕೆಲವಷ್ಟು ಜನಕ್ಕೆ ಏನಿದು ಹುಚ್ಚಾಟ ಅಂತ ಅನಿಸ್ಬೋದು. ಹೌದು, ಇದು ಹುಚ್ಚಾಟನೇ. ಆದರೆ ಕೊನೆಗೊಂದು ದಿನ ನನ್ನ ಹತ್ರ ಸಾಮರ್ಥ್ಯ ಇಲ್ಲಿದ್ದಾಗ ಒಂದು ಮೂಲೆಯಲ್ಲಿ ಕೂತಿ ನಾನು ಈ ಹುಚ್ಚಾಟ ನೋಡಿದಾಗ ನನಗನ್ನಿಸ್ಬೇಕು, ನಾನು ಇವನ್ನೆಲ್ಲ ಮಾಡಿದ್ನ ಅಂತ. ನಮ್ಮೆಲ್ಲರೊಳಗೂ ಒಂದು ಸಾಮರ್ಥ್ಯ ಅನ್ನೋದು ಡೆಫಿನೆಟ್ಲಿ ಇದೆ. ಆದರೆ ಆ ಸಾಮರ್ಥ್ಯನ ನಾವೇ ಹೊರಗಡೆ ತೆಗಿತಾನೆ ಅದನ್ನು ಬಚ್ಚಿಟ್ಟು ನಮ್ಮ ಸಾಮರ್ಥ್ಯನ ಸಾಯಿಸ್ತಾ ಇದ್ದೀವಿ ಅನ್ನೋದಂತೂ ಸತ್ಯ. ನನ್ನ ಕೈಲಿ ಶಕ್ತಿ ಇದ್ದಾಗಲೇ ಈ ಸಾಮರ್ಥ್ಯಗಳನ್ನು ಹುಡುಕಿ ಕೆದಕಿ ತೆಗೆದು ಅದನ್ನು ಅನುಭವಿಸ್ಬೇಕು ಅಂತಲೇ ಇವತ್ತಿನ ಈ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಈ ಒಂದು ದಿನ ಕಂಪ್ಲೀಟಾಗಿ ಕೂತು ಸ್ಕ್ರಿಪ್ಟ್ ಅಂತೂ ರೆಡಿ ಮಾಡಿದ್ದೀನಿ. ಈಗ ನಮ್ಮ ಆರ್ಟಿಸ್ಟ್ಗಳಿಗೆ ಕಾಸ್ಟ್ಯೂಮ್ ಹುಡ್ಕ ಅಂತ ಸಮಯ. ಈಗ ನನ್ನ ಮಗನಿಗೆ ನಮ್ಮ ಹಳ್ಳಿ ಸೈಡ್ ಸಿಗೋಂಥ ಕ್ಯಾಪ್ಗಳು, ಬಟ್ಟೆಗಳು ಕಲೆಕ್ಷನ್ ಬೇಕಾಗಿತ್ತು. ಹಂಗಾಗಿ ಹಾಸನದ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ಇನ್ನೊಂದಿಷ್ಟು ಕಲೆಕ್ಷನ್ ಸಿಗ್ತಾವೆ. ಚೆನ್ನಾಗಿದೆ. ಇದು ಎಲ್ಲ ಒಂಥರ ಶರ್ಟ್ಗಳು, ಚಡ್ಡಿಗಳು ಎಲ್ಲ ಇದ್ದಾವೆ. ಸುಮಾರು ಸೂಟ್ ಆಗುತ್ತೆ ಸ್ಟೋರಿ. ಆ ಥರ ಇದೆ ಬಟ್ಟೆಗಳು. ನಾನು ಮಾಡ್ತಿರೋದು 0 ಬಜೆಟ್ ಶಾರ್ಟ್ ಫಿಲ್ಮ್ ಅಂತೂ ಅಲ್ಲ, ಆದರೆ ಮಿನಿಮಲ್ ಅಮೌಂಟ್ ಅಂತೂ ಖರ್ಚು ಆಗೇ ಆಗುತ್ತೆ. ಅದಕ್ಕೆ ಅಂತ ಸಾಧ್ಯ ಆದಷ್ಟು ಖರ್ಚು ಉಳಿಸೋದಕ್ಕೆ ಕಡಿಮೆ ವೆಚ್ಚದಲ್ಲಿ ಏನೆಲ್ಲ ಕಾಸ್ಟ್ಯೂಮ್ಸ್ ತಗೋಬೋದು ಅವನ್ನೆಲ್ಲ ಹುಡುಕಿ ತಗೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಳೇದಾಗೋಯ್ತು ಇದು ಫುಲ್ಲು. 50ಕ್ಕೆ ಕೊಡ್ತಿರೋದು. ಹೌದಾ? ಹೆಂಗಿರು ಯಾವುದೋ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ, ಅದಕ್ಕೆ ಮಗಿಗೆ ಹಾಕೋಕ್ಕೆ ಆ ಥರದ್ದು ಕರೆಕ್ಟಾಗಿ ನಾವು ಹುಡ್ಕೋದು. ವಾಶ್ ಮಾಡಿ ಹಾಕಬೇಕು ಅಷ್ಟೇ. ಪಾಪ ಈ ತಾಯಿ ನನಗೆ ವಾಶ್ ಮಾಡಿ ಹಾಕಿ ಅಂತ ಹೇಳಿದರು. ಯಾಕೆಂದರೆ ಈ ಶಾಪು ರಸ್ತೆ ಬದಿ ಇರೋದ್ರಿಂದ ರಸ್ತೆಯಲ್ಲಿರೋ ಧೂಳೆಲ್ಲ ಈ ಬಟ್ಟೆ ಮೇಲೆ ಬಂದು ಕೂತು ಆಲ್ರೆಡಿ ಇದು ಹಳೆ ಬಟ್ಟೆ ಥರ ಕಾಣಿಸ್ತಾ ಇತ್ತು. ನನ್ನ ಹತ್ರ ಟೈಮ್ ಕಡಿಮೆ ಇದ್ದಿದ್ದರಿಂದ ಸೀದಾ ಮನೆಗೆ ಹೋಗಿದ ತಕ್ಷಣ ನನ್ನ ಮಗನಿಗೆ ಈ ಬಟ್ಟೆಗಳನ್ನ ಹಾಕಿ ಶಾರ್ಟ್ ಫಿಲ್ಮ್ ಶೂಟ್ ಮಾಡಿದ್ರಿಂದ ಶೂಟ್ ಆಗಿ 2 ದಿನ ಆದಮೇಲೆ ನನ್ನ ಮಗನ ಮೈ ಮೇಲೆಲ್ಲ ತುರ್ಕೆ, ಚರ್ಮಗಳೆಲ್ಲ ಕೆಂಪು ಅಲರ್ಜಿ ಆಗೋಗಿ ಆಸ್ಪತ್ರೆಗೆ ಹೋಗ್ಬೇಕಾಗಿ ಬಂತು. ದುಡ್ಡು ಉಳಿಸೋಕ್ಕೆ ಅಂತ ಕಡಿಮೆ ಬಜೆಟ್ ಬಟ್ಟೆ ತಗೊಂಡಿದ್ರಿಂದ ಇದ್ರ 10ರಷ್ಟು ದುಡ್ಡನ್ನ ನಾನು ಆಸ್ಪತ್ರೆಗೆ ಖರ್ಚು ಮಾಡಿದೆ. ಹಂಗೆ ಅಂದ್ಬಿಟ್ಟು ನಾನು ತಗೊಂಡಿದ್ದು ಚಾಯ್ಸ್ ತಪ್ಪು ಅಂತಲ್ಲ, ನಾನು ತೊಳೆದು ಹಾಕದೇ ಇದ್ದಿದ್ದು ತಪ್ಪು. ಇವೆಲ್ಲ ಒಂದು ಫಿಲ್ಮ್ ಆಗಿರ್ಬೋದು. ಶಾರ್ಟ್ ಫಿಲ್ಮ್ ಮಾಡುವಾಗ ಕೈ ಮೀರಿ ಹೋಗುವಂಥ ಖರ್ಚುಗಳು. ಇದ್ರ ಮೇಲೆ ನಾವು ಗಮನ ಹರಿಸಿದ್ರೆ ದುಡ್ಡು ಉಳಿಸ್ಬೋದು. ಈಗ ಹೇರ್ ಕಟ್ ಮಾಡಿಸೋಂಥ ಸಮಯ. ನನ್ನ ತಲೆ ಮೇಲೆ ಆಲ್ರೆಡಿ ಒಂದು ಸ್ವಲ್ಪ ಕೂದಲು ಚೆನ್ನಾಗಿದೆ. ಹೀರೋಯಿನ್ ಗಂಡ ಆಗಿರೋದ್ರಿಂದ, ಹಳ್ಳಿಲಿ ಕೂಲಿ ಕೆಲಸ ಮಾಡೋನಾಗಿರೋದ್ರಿಂದ ಸ್ಟೈಲಿಶಾಗಿ ಕೂದಲು ಬೇಡ. ಈಗ ಒಂದು ಸ್ವಲ್ಪ ಇದನ್ನು ಶಾರ್ಟ್ ಮಾಡಿಸ್ತೀನಿ ಮೇಲ್ಗಡೆ. ಲೈಟ್ ಟಚ್ ಮಾಡಿ ಇಷ್ಟು ಮಾಡಿಸ್ಕೊಂಡೆ. ಸಾಕು ಬೆಂಕಿ ಇರ್ತೀರ. ಚೆನ್ನಾಗಿ ಕಾಣ್ಬಾರ್ದು ಕಣೋ. ಚೆನ್ನಾಗಿ ಕಂಡ್ರೆ ಸರಿ ಇದೆ, ಕ್ಯಾರೆಕ್ಟರ್ ಸೆಟ್ ಆಗಲ್ಲ. ಸರಿ ಆಯಿತು, ಸಾಕು. ನನ್ನ ಹೋಮ್ ಕಮ್ ಸ್ಟುಡಿಯೋಯಿಂದ ಇವಾಗ ನೈಟ್ ಹೊರಡ್ತಾ ಇದ್ದೀನಿ. ಎಲ್ಲ ರೆಡಿ ಆಯಿತು. ನನ್ನ ಎಕ್ವಿಪ್ಮೆಂಟ್, ಕ್ಯಾಮ್ರಾ, ಪ್ರತಿಯೊಂದು ನನ್ನ ಶಾರ್ಟ್ ಫಿಲ್ಮ್ದು ಕಿಟ್ ಇದು ಫುಲ್ಲು ಕಂಪ್ಲೀಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಲರಿಗೆ ಹೋಗ್ತಿದ್ದೀನಿ. ಶೂಟಿಂಗ್ ನಡೆಯೋದು ಕಲರಲ್ಲಿ, ಹಾಗಾಗಿ ಕಲರಿಗೆ ಹೋಗ್ತಿದ್ದೀನಿ. ಇವತ್ತು ರಾತ್ರಿ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತೀನಿ. ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಆರ್ಟಿಸ್ಟ್ ಬರ್ತಾರೆ ಅಂತ. ಈಗಲೇ ನೋಡ್ತಾ ಇರಿ, ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗಲೇ. ಶೂಟಿಂಗ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಮಳೆ 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 ಮಳೆ. ಇದು ಹೊಸ ಮನೆಗಳಾಗ್ಬಿಟ್ಟು ಬಿಲ್ಡಿಂಗ್ಗಳು. ಒಂದು ಸ್ವಲ್ಪ ಹಳ್ಳಿ ಮನೆ ಬೇಕು ಅಂದರೆ ನಮಗೆ ಈ ಲೈನ್ ಚೆನ್ನಾಗಿದೆ. ಅಂದರೆ ನೋಡಿ, ಈ ಥರ ಡ್ರಾಪ್ ಮಾಡಿದ್ರೆ ಸ್ವಲ್ಪ ಝೂಮ್ ಔಟ್ ಮಾಡಿಬಿಟ್ರೆ ಈ ಜಾಗ ಎಲ್ಲ ಒಂದು ಸ್ವಲ್ಪ ಸಿಟಿ ಮನೆ ಟೈಪ್ ಆಗೋಯ್ತು. ನೋಡಿ, ಇವ್ರ ಮನೆಯೂ ನಮ್ಮ
ನಮ್ಮ ಅವ್ರ ಮನೇನು ಮಾಡ್ರನ್ನೇ ಆಗೋಯ್ತು ಫುಲ್ಲು. ಅದಕ್ಕೆ ಅಲ್ಲೈತಲ್ಲ ಅದೊಂದು ಸ್ವಲ್ಪ ಹಳೆ ಮನೆ, ಹಳ್ಳಿ ಸ್ಟೈಲಲ್ಲಿದೆ ಹಿಂದ್ಗಡೆದು ಅದು. ಮತ್ತು ಅದ್ರ ಎದುರುಗಡೆ ಒಂದು ಮನೆ ಇದೆ, ಅವ್ನು ಬಳಸ್ಕೊಂಡು ಏನಾದ್ರು ಒಂದು ಮಾಡ್ಬೋದು. ಈಗ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಬಂದೇ ಇಲ್ಲ ಇನ್ನೂ, ವೆಯ್ಟಿಂಗ್ ಆರ್ಟಿಸ್ಟ್ಗಳಿಗೆ. ಏನು ಹುಡುಗರ ಏನು ಮಾಡ್ತಿದ್ರು? ಹಾಂ, ಎಲ್ಲಿ ನಿಮ್ಮಮ್ಮ? ಓ, ಎಲ್ಲಿ ಅಪ್ಪ? ಹಾಂ, ರೆಡಿನಾ ಕೇಳಿ ಯಾಕೆ ಶೂಟಿಂಗಿಗೆ? ಎಲ್ಲ ಹೋಗ್ತೀರ ಇವತ್ತು ಮಧ್ಯಾಹ್ನ? ಎಲ್ಲಿ ಹೋಗಲ್ಲಲ್ವಾ? ಅವ್ರ ಮನೇಲಿ ಯಾರು ಇದ್ದಾರಾ? ಅವರೆಲ್ಲಿ ಹೋಗಲ್ವಾ? ಇಲ್ಲೇ ಮಾಡೋಣ. ಇದೊಂದು ಮನೆ ಒಂದು 2 ಸೆಟಪ್ ಆಯಿತು. ಇನ್ನೊಂದು ಮನೆ ಬೇರೆ ಕಡೆ, ರಿಚ್ ಮನೆ ಬೇರೆ. ಈಗ ಮಾತಾಡ್ಸಿದ್ರಲ್ಲ ರಾಣಿಯವರು, ಅವರು ಒಬ್ಬರು ಆ್ಯಕ್ಟ್ರ್. ಈಗ ಪಾಪ ಯಾರಿಗೂ ಆ್ಯಕ್ಟಿಂಗ್ ಗೊತ್ತಿಲ್ಲ, ಹಿಡ್ಕೊಂಡು ಮಾಡಿಸ್ಬೇಕು ಹೆಂಗೋ ಮಾಡಿ ನೋಡೋಣ. ಒಂದು ಸ್ವಲ್ಪ ಮಳೆ ಒಳವಾಗಲಿ ಅಂತ ಕಾಯ್ತಾಯಿದ್ದೀನಿ. ಇಲ್ಲೊಂದು ಎಸ್ಟಾಬ್ಲಿಷ್ ಶಾಟ್ ತಗೋಬೇಕು, ಫ್ರೇಮಿಂಗ್ ನೋಡ್ಕೊತೀನಿ. ಮಳೆ ಕಮ್ಮಿ ಆಗಿದ ತಕ್ಷಣ ಎತ್ಬಿಡ್ಬೋದು. ಏನಮ್ಮ ಇಷ್ಟೊತ್ತ ಹೋಗೋದು? ನೋಡಿ ಆರ್ಟಿಸ್ಟ್ನೆಲ್ಲ ಕರ್ಕೊಂಬಂದರು. ಏನಾದ್ರು ಕೆಲಸ ಇದ್ದಾಗ ಹೋಗ್ಬಿಡೋದಲ್ವಾ? ಏನು ಏರ್ ಸ್ಟ್ರೈಟಿಂಗ್ ಮಾಡ್ಕೊಬರಕ್ಕೆ ಹೋಯ್ದ್ರಾ? ನಿಮ್ದು ಪರವಾಗಿಲ್ಲ. ಹಾಂ, ನಡ್ರಿ ಬೇಗ ರೆಡಿಯಾಗಿ. ಮಳೆ ಬರುತ್ತೆ ಹೋಗುತ್ತೆ. ಇದ್ರೊಳಗೆ ಹೆಂಗೆ ಮಾಡಿ ಶೂಟ್ ಮಾಡ್ಕೋಬೇಕು. ಪಾಪು ಮಲಗಿದ್ನಾ? ಇನ್ನೊಬ್ಬ ಆರ್ಟಿಸ್ಟ್ ಇವನೇ ಪಾಪು ಮಗ. ಮಲ್ಗೋ ಟೈಮಿಗೆ ಮಾಡೋಣ ಅನ್ಕೊಂಡು ಎಲ್ಲನೂ ಕುಲ್ಗೆಡ್ಸಾಕ್ತಿರಲ್ವಾ? ಏನು ಪ್ಲ್ಯಾನ್ ಮಾಡೋಂಗೇ ಇಲ್ಲ ನಾವು. ಹೋಗ್ತಾ ಇರೋದು ಯಾವ್ಯಾವ ಟೈಮಿಗೆ ಬೇಕಾಗಿ. ನಾನು ಬನ್ನಿ 10 ನಿಮಿಷ 5 ನಿಮಿಷ ಅಂತ ಹೋದವ್ರು ನೀವು ಎಷ್ಟೊತ್ತಾಯ್ತು ಹೋಗಿ? ಅಲ್ಲ ಕಣಮ್ಮ, ನಾನು ಹೇಳಿದ್ದೇನು ಮಗು ಅವ್ನು ಮಲ್ಗೋ ಟೈಮಿಗೆ ಕರೆಕ್ಟಾಗಿ ನೋಡ್ಕೊಂಡು ಅದೇ ಟೈಮಿಗೆ ಶೂಟ್ ಮಾಡೋಣ ಅಂತ ಅಂದೆ ತಾನೆ. ಏನಪ್ಪ ನೀವು? ಎಲ್ಲ ಇನ್ನೊಬ್ರಲ್ಲ ಏನು ಒಬ್ಬೊಬ್ಬರು ಒಂದೊಂದು ಟೈಪ್ ಮೊಬೈಲ್ ಹಿಡ್ಕೊಂಡು ಕೂತಿದ್ರಲ್ಲ. ಮೊಬೈಲ್ ಮಲಗಿರೋದ ಇದು? ಎದ್ದು ಬರ್ರ, ನಿಮಗೆಲ್ಲ ಕೆಲಸ ಕೊಡ್ತೀನಿ ಬರ್ರ. ಅಸಿಸ್ಟೆಂಟ್ ನಮ್ಮ ಸಿನಿಮಾಗೆ ಇವತ್ತು ಶಾರ್ಟ್ ಫಿಲ್ಮಿಗೆ ನೀವುಗಳೇ ಬರೀ ಮೊಬೈಲ್ ನೋಡ್ಕೊಂಡು ಹಾಳಾಗೋಯ್ತಾ ಇದ್ದೀರಲ್ಲ. ಬನ್ನಿ ಎದ್ದು ಬನ್ನಿ, ಇದು ಕೆಲಸನಾರು ಮಾಡಿ ಒಂದು ಸ್ವಲ್ಪ ನಾಲೆಜಾರು ಬೆಳೀತಿ. ಬನ್ನಿ ಮತ್ತೆ ಎದ್ರೆ ಸುಟ್ಕೇಸ್ ಎತ್ಕೊಂಬನ್ನಿ ಮೇಲೆ ನಡೀರಿ ಬನ್ನಿ. ಇವತ್ತು ಇವನು ಸೀನಿಯರ್ ಅಸಿಸ್ಟೆಂಟು ನನಗೆ. ಯಾರ್ಯಾರು ಏನೇನು ಪೊಸಿಷನ್ನು? ಹಾಂ, ಅಸಿಸ್ಟೆಂಟು ಅಸೋಸಿಯೇಟಾ? ಹಾಂ, ಅಸೋಸಿಯೇಷನ್ನು. ಅದು ಗೊತ್ತಾ ಹೋಗಲಿ ಅಸೋಸಿಯೇಟ್ ಅಂದ್ರೆ ಏನು ಅಂತ? ಏನು ಹೇಳು? ಅಸಿಸ್ಟೆಂಟ್ ಫಸ್ಟಾ ಅಸೋಸಿಯೇಟಾ? ಅಸಿಸ್ಟೆಂಟ್ ಫಸ್ಟಾ? ಅಸೋಸಿಯೇಟ್ ಆದಮೇಲೆ ಅವ್ರ ಅಂಡರಲ್ಲಿ ಅಸಿಸ್ಟೆಂಟ್ಸ್ ಬರೋದು. ಫಸ್ಟು ಡೈರೆಕ್ಟ್ರು. ನೀವೇ ಕರೆಕ್ಟಾಗಿ ಗೊತ್ತಿಲ್ಲ, ನಾನು ಏನು ಮಾಡಲಿ? ಹಾಂ, ಅದೇ ನೀನು ಬಟ್ಟೆ ಹಾಕೊಳ್ಳಿ ನೀವು. ಆಗಲ್ಲ ಇವ್ರದ್ದು, ಈಗಲ್ಲ ಇವ್ರದ್ದು ಇನ್ನೂ ಲೇಟು. ಹಾಂ, ಸಂಜೆ ನೀವು 5 ಗಂಟೆ ಮೇಲೆ ಮಾಡಿ, 4 ಗಂಟೆ. ಏನ ಎಲ್ಲ ಕಣಮ್ಮ ಹಂಗೆ ಸಿನಿಮಾ ಪ್ರೋಸೆಸ್ ಅಂದ್ರೆ ಹಂಗಿರುತ್ತೆ. ಬಿಡಂಗಿ ಥರ ಮಾತಾಡ್ಬಿಡ. ಇವು ಕೂಡ ಹುಚ್ಚಿಡ್ಕೊಂಡು ನಮ್ಗೆ ಅದೇ. ಮತ್ತೆ ಫ್ಯಾಮಿಲಿಲಿ ಒಂದು ಮಾಡೋದೈತಲ್ಲ ಶಾರ್ಟ್ ಫಿಲ್ಮ್, ದೊಡ್ಡ ತಲೆ ನೋವು. ಏನು ನಿಂದನ್ನೇ ಎಡಿಟ್ ಮಾಡ್ತಿದ್ದು? ಹಾಂ, ಏನು ಅನ್ಬೇಡ, ನಂದನ್ನು ಎಡಿಟ್ ಮಾಡ್ತಿದ್ರು ಅನ್ನೋ. ನಿಂದು ಕೆಲಸ ಆಗಿರಲಿಲ್ಲ, ನಂದನ್ನು ಎಡಿಟ್ ಮಾಡ್ತಾ ಕೂತಿದ್ರು. ಹೇಳ್ಬೇಕು ಹಿಂಗೆ ಕರೆಕ್ಟಾಗಿ. ಹಾಂ ನೋಡಿ, ಇವೆಲ್ಲ ನನ್ನ ಕ್ಯಾಮ್ರಾ ಸೆಟಪ್ಸು. ಸುಮಿತ್ ಇದು ಲೈಟಿಂಗ್ ಟ್ರೈಪೋಡು ಅದಲ್ಲ. ತಡಿ, ಏನು ಜಿಪ್ ಹಾಕಿಲ್ಲ, ಹುಷಾರು. ಯಾವುದೋ ಥಿಂಗ್ಸ್ ಎತ್ತುವಾಗ ಗೊತ್ತಾಯ್ತಾ? ಕ್ಯಾಮ್ರಾ, ಮೈಕ್ಸು ಇವೆಲ್ಲ ನೋಡಿ. ನನ್ನ ಕ್ಯಾಮ್ರಾ ಸೆಟಪ್ಪು ಕಂಪ್ಲೀಟ್ ಸೆಟಪ್ ಇದು. ಲೈಟ್ಸು, ಬ್ಯಾಟ್ರೀಸು ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಬೇಕಾ ಅದೇ ಬೇಡ, ಅದು ಬ್ಯಾಗ್ ಇಲ್ಲೇ. ಬರೀ ಕ್ಯಾಮ್ರಾ ಎತ್ಕೋಬೇಕು. ಸುಮಿತು ಸ್ಟ್ಯಾಂಡು, ಟ್ರೈಪೋಡ್ ಸ್ಟ್ಯಾಂಡ್ ಇದು. ಕೇಳ್ದಾಗ ಟ್ರೈಪೋಡ್ ಸ್ಟ್ಯಾಂಡ್ ಹಾಕ್ಬಿಡ್ಬೇಕು ಎಲ್ಲ ಕಡೆ. ಲೈಟಿಂಗು ಅದು ಸದ್ಯಕ್ಕೆ ಬೇಡ. ಬನ್ನಿ ಈಗ ಕ್ಯಾಮ್ರಾ ಅಪ್ಲೋಡ್ ಮಾಡ್ತೀಯಾ? ಬರ, ಇನ್ನು ಕಲಿತೇ ಇಲ್ಲ, ಆಗಲೇ ಅಪ್ಲೋಡ್ ಮಾಡ್ತೀನಿ. ಅಸೋಸಿಯೇಟ್ ಕಲ್ಕೊ ಫಸ್ಟು. ಅಸೋಸಿಯೇಟ್ ಅಂದ್ರೆ ಏನು ಗೊತ್ತಾ? ಡೈರೆಕ್ಟ್ರ್ ಆದಮೇಲೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಬರೋದು. ಅಸೋಸಿಯೇಟ್ಸು ಡೈರೆಕ್ಟ್ರಿಗೆ ಪೊಸಿಷನ್ನೇ ಅಸೋಸಿಯೇಟು. ಆ ಡೈರೆಕ್ಟ್ರಿಗೆ ಏನು ಗೊತ್ತಿರುತ್ತೆ ಎಲ್ಲ ಅಸೋಸಿಯೇಟಿಗೆ ಗೊತ್ತಿರುತ್ತೆ. ನನ್ನ ಅಂಡರಲ್ಲಿ ನಾನು ಡೈರೆಕ್ಟ್ರ್ ಅಂದರೆ ನನ್ನ ಅಂಡರಲ್ಲಿ ಅಸೋಸಿಯೇಟ್ ಬರ್ತೀರಾ. ನಿಮ್ಮ ಅಂಡರಲ್ಲಿ 5-6 ಜನ ಅಸಿಸ್ಟೆಂಟ್ ಡೈರೆಕ್ಟರು. ಯಾಕೆ ಬಿದ್ರಾ? ಅಸೋಸಿಯೇಟ್ ಆಡೋ ಮಕ್ಳನ್ನ ತಂದು ಅಸೋಸಿಯೇಟ್ ಮಾಡ್ಕೊಂಡು ನನ್ನನ್ನೇ ಕಾಪಿ ಸೋಸ್ದಂಗೆ ಸೋಸಿದ್ರು. ಆ್ಯಕ್ಟಿಂಗ್ ಗಂಧಗಾಳಿ ಗೊತ್ತಿಲ್ದಿರೋ ಹೆಂಡ್ತಿನ ತಗೊಬಂದು ಹೀರೋಯಿನ್ ಮಾಡಿದ್ದಕ್ಕೆ ನನ್ನ ಮೆದುಳನ್ನೇ ಹಿಂಡಿ ಇಪ್ಪೆಕಾಯಿ ಮಾಡಾಕಿದ್ಲು. ಈಗ ಎಲ್ಲರಿಗೂ ಇಲ್ಲಿ ಮಾಡಿಸ್ತಾ ಇದ್ದೀನಿ. ಫ್ಯಾಮಿಲಿಲಿ ಒಂದು ಇದು ಅಂದರೆ ಟೆನ್ಷನ್ ಅಂತಂದರೆ ಫ್ಯಾಮಿಲಿನ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡೋದು ತುಂಬ ಪ್ರಾಬ್ಲಮ್ಮು ಆ್ಯಕ್ಚುಲಿ. ಒಂದು ಇದು ತಗೊಂಬನ್ನಿ, ಒಂದು ಬಟ್ಟೆ ಚೇಂಜ್ ಮಾಡ್ಕೊಂಬಂದಿದ್ರೆ ಹೇಳಿದ ಮಾತು ಕೇಳಲ್ಲ. ಅದೇ ಕ್ಲಾಶಸ್ಗಳು ನನಗೂ. ಅವಳಿಗೆ ನನಗೆ ಹಿಂಗೆ ಬೇಕು, ಹಿಂಗೆ ಬಟ್ಟೆ ಬೇಕು ಅಂತ ಹೇಳ್ತೀನಿ, ಅವಳು ಹಂಗೆ ಮಾಡೋಕ್ಕೆ ರೆಡಿ ಇಲ್ಲ. ಅವಳು
ಹಂಗೆ ಬಟ್ಟೆ ಯಾರು ಹಾಕಂತಾರೆ ನನಗೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬಾರ್ದ ಅಂತ ಹೇಳ್ತಾರೆ. ಹಿಂಗಾದ್ರೆ ಏನು ಕಾನ್ಸೆಪ್ಟ್ ಮಾಡೋದು ಕಷ್ಟ. ಇದೊಂದು ಟಾಸ್ಕ್. ಇವನ್ನೆಲ್ಲನೂ ಭೇದಿಸ್ಕೊಂಡು ಶಾರ್ಟ್ ಫಿಲ್ಮ್ ಮಾಡೋದಿದೆಯಲ್ಲ, ಸಂಬಂಧದಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಂದರೆ ಇದೊಂದು ಸಿಕ್ಕಾಪಟ್ಟೆ ತಲೆನೋವಿನ ಕೆಲಸ. ಆದರೂ ಮಾಡಬೇಕು, ವಿಧಿ ಇಲ್ಲ, ಲೋ ಬಜೆಟು. ನಾವೇ ಹೊಂದ್ಕೊಂಡು ಮಾಡ್ಬೇಕು. ಯಾರಿಗಾರು ದುಡ್ಡು ಕೊಟ್ಕೊಂಡು ಕರ್ಕೊಂಬಂದಿದ್ರೆ ಪಾಪ ಅಂದಂಗೆ ಎಲ್ಲ ತಗೊಂಬರ್ರ ಇದು ತಗೊಂಬರ್ರ ಹಿಂಗೆ ಮಾಡ್ರೆ ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರೋದು. ಈಗ ಎಲ್ಲದಕ್ಕೂ ನೋಡಿ, ಈಗ ಒಂದು ಆಟ ಸಾಮಾನು ಬೇಕು, ಮಗು ಕರ್ಕೊಬಂದ್ರೆ ಈ ಮಗು ಆಟ ಸಾಮಾನು ತಗೊಬನ್ನಿ ಅಂದರೆ ಅದಕ್ಕೂ ಓಡೋಗ್ಬೇಕಾಗತ್ತೆ, ಮೊದಲು ಹೇಳೋಕ್ಕಾಗಲ್ವಾ ಅಂತಾರೆ. ಅವೆಲ್ಲ ನಾನು ಅದಕ್ಕೆ ಮೊನ್ನೆನೇ ಸ್ಕ್ರಿಪ್ಟ್ ಕೊಟ್ಟಿದ್ದೆ ಇವರಿಗೆಲ್ಲ ನೋಡ್ಕೊಂಡು, ಸ್ಕ್ರಿಪ್ಟ್ ಏನೇನು ಥಿಂಗ್ಸ್ ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಅದು ಆ್ಯಕ್ಚುಲಿ ಅವ್ರ ಕೆಲಸನೂ ಆಗಿರುತ್ತೆ. ಅದು ಯಾರು ಮಾಡ್ಕೊಳ್ಳಿ ಕೇರಳ ಹುಡ್ಕತ್ತಾರೆ, ಶೂಟ್ ಮಾಡೋಕ್ಕಾಗಲ್ಲ. ಇವೇ ತಲೆ. ಆದರೆ ನನಗೆ ಒಂದಂತೂ ಗೊತ್ತು, ಸಿನಿಮಾ ಮುಗಿದು ಔಟ್ಪುಟ್ ಬಂದ ಮೇಲೆ ನಾನು ಪಟ್ಟರೆ ಕಷ್ಟಗಳೆಲ್ಲ ಕಣ್ಮರೆ ಆಗ್ತವೆ ಅಂತ. ಇವನು ಓದ್ಕೊಂಡು ಕೂತಿರೋದು ಈಗ ಬಟ್ಟೆ, ನಾನು ಈ ಥರ ಬಟ್ಟೆ ಹಾಕಿಸ್ತೆ ಅಂತ ಮಾಡ್ರನ್ನಾಗ ಬಟ್ಟೆ ಬೇಕಿತ್ತಂತೆ. ಅವ್ರಿಗೆ ಇಷ್ಟ ಆಗಂಗೆ ಬಟ್ಟೆ ಹಾಕೊಂಡು. ಹಳ್ಳಿಯವ್ರು ಯಾರು ಜಾಸ್ತಿ ಈಗ ಇರಲ್ಲ, ಎಲ್ಲರೂ ಅವ್ರವ್ರು ನೀಟಾಗಿ. ಈಗ ಡೈರೆಕ್ಟರ್ ನಾನು ಡೈರೆಕ್ಟ್ ಯಾವ ತರ ಆದ್ರೆ ಹಳ್ಳಿ ಇರ್ತಾರೆ, ನೀವು ಹೇಳ್ತೀರ ತಾನೆ. ಹಳ್ಳಿಯವ್ರು ಮತ್ತೆ ಹಿಂಗಿರ್ತಾರೆ ನೀಟಾಗಿರ್ತಾರೆ ಹಳ್ಳಿಯವ್ರು. ಎಲ್ಲರೂ ತಲೆಯಲ್ಲಿ ಹಂಗಿದೆ ಹಳ್ಳಿ. ನೀಟಾಗಿ ಇದೆಯಾ? ಇನ್ನೇನು ನಿನಗೆ ಅರ್ಧಗಿರೋ ಬಟ್ಟೆ ಹಾಕ್ಸಿದ್ದೀನಿ. ಅಲ್ಲ, ಆದ್ರೂ ಕ್ಲೀನ್ ಆಗಿ ಅವನೇ ಸೀರೆ ಹಾಕೊಂಡು ಬಟ್ಟೆ ಹಾಕೊಂಡು ಬ್ಲೌಸ್ ಹಾಕೊಂಡು ನೀಟಾಗಿ ಕಾಣಿಸಂಗಿಲ್ಲಂತೆ. ಹಳ್ಳಿಯವ್ರಂದ್ರೆ ಗೊಜ್ಜಿ ಹೆಂಗಿದೆ, ಗೊಜ್ಜಿ ಹಂಗಿಲ್ಲ ಕಣಮ್ಮ. ಈ ನೀಟಾಗಿ ಇಷ್ಟೇ ಇರೋದು ಮನೇಲಿ, ಇನ್ನೆಂತ ಬಟ್ಟೆ ಹಾಕಂತಾರೆ. ಈ ಕ್ಯಾರೆಕ್ಟರ್ 1 ವರ್ಷದ ಮಗು ಅಂತೆ. 1 ವರ್ಷದ ಮಗು ಅಂದ್ರೆ ಈಗ ಎಂತೆ ಮದುವೆ ಆಗಿರತ್ತೆ, ಹೇಗಿರ್ತಾರೆ ಅವ್ರು, ಚೆನ್ನಾಗಿರ್ತಾರೆ ಆಕ್ಚುಲಿ. ನೀನ್ ಹಿಂಗ್ ತಿರ್ಗಿ ಮಾತಾಡಿದ್ರೆ ಡೈರೆಕ್ಟರ್ಗಳಿಗೆ ಇನ್ನೇನ್ ನಾವು ಡೈರೆಕ್ಟರ್ ಏನ್ ಕೆಲಸ ಮಾಡೋದು? ಹೆಂಗಸ್ರು ಮಾಡಾಗ್ತದೆ ಆಕ್ಚುಲಿ. ರಿಯಲ್ ಆಗಿ ನಂಗೆ ಹೆಂಗ್ಸ್ ಓಕೆ, ವಿಡಿಯೋದಲ್ಲಾದ್ರೆ 1 ವರ್ಷದ ಮಗು ಇದೆ ಅಂದ್ರೆ ಹೆಂಗಿರ್ಬೇಕು. ಸರಿ ಸಾಕಿದೆ ಕುತ್ಕೊಳ್ಳಲ್ಲಿ ಈ ಮಕ್ಕಳನ್ನ ಹಿಡಿದು ಫಿಲ್ಮ್ ಮಾಡ್ಸೋದೈತಲ್ಲ, ಕಪ್ಪೆನ್ ತಕ್ಕಡಿಗೆ ಹಾಕ್ದಂಗೆ ಅವ್ರ ಹತ್ರ ಈಸಿಯಾಗೂ ಮಾಡಿಸ್ಬೋದು, ಅಷ್ಟೇ ಕಷ್ಟನೂ ಹೌದು ಮಕ್ಳ ಹತ್ರ ಇದು ಮಾಡಿಸೋದು. ನೋಡಿ, ನಾನು ಕಾಸ್ಟ್ಯೂಮ್ ನನ್ನ ಮಗಿಂಗೆ ಎಷ್ಟು ಚೆನ್ನಾಗಿ ತಗೊಂಡ್ಬಂದಿದ್ದೀನಿ. ಹೇಳ್ತಾರಲ್ಲ ನೀವು ನನಗೆ ಈ ಥರ ಬಟ್ಟೆ ಹಾಕೊಳ್ಳೋ ಅಂದ್ರೆ ಆಗ್ತಾ ಇರ್ಲಿಲ್ವಲ್ಲ, ಎಷ್ಟು ಚೆನ್ನಾಗಿದೆ ಬಟ್ಟೆ, ಅದು ಕರೆಕ್ಟಾಗಿದೆ. ಎಲ್ಲಿ ನೋಡಿ ತೋರಿಸಿ, ಅವ ಮಗ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ನ. ಅತಿ ಚೆನ್ನಾಗಿ ಮಾಡು ಮಗನೇ, ಫಸ್ಟ್ ಫಿಲ್ಮ್. ಇದು ಆಲ್ ದ ಬೆಸ್ಟ್ ಮಗನೇ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು ಮನೆ. ಹೋಗ್ತಾನೆ ನಾನಲ್ಲಿ ಗಂಧದ ಕಡೆ ಬೆಳಗ್ತಾ ಇರ್ತೀನಿ ಬ್ಯಾಕಲ್ಲಿ, ನಾನು ಒಳಗಡೆ ಬಂದು. ಫಸ್ಟ್ ನನ್ನ ಇಷ್ಟಿಷ್ಟನಾ ನಿಂದು ಅಷ್ಟೇ ಇನ್ನೇನು ಇಲ್ಲ. ಬಂದು ತಿಂಡಿ ಕೊಡೋದು ನನಗೆ ಅಷ್ಟೇ. ಅಲ್ಲಿ ಶಾರ್ಟ್ ಸ್ಕ್ರಿಪ್ಟ್ ನೋಡೋದು. ಈಗ ಯಾವ್ದಾಯ್ತು ನಿಂದು? ಮಗು ಆಟದ ಮುಂದಾಯ್ತು. ಪರ್ಫಾರ್ಮೆನ್ಸ್, ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಮಾಡೋದ ಕಣ. ನನ್ನ ಮಗ ಒಬ್ಬನೇ ರಿಯಲ್ ಆಗಿ ಮಾಡಿದ್ರು. ಈಗಲ್ಲ ಫಿಲ್ಮಲ್ಲಿ ನೋಡು, ಗಾಳಿಗೆ ಗಂಟೆ ಬಾರಿಸುತ್ತಾ ಗಂಧದ ಕಡೆ ಬೆಳಗ್ತಾ ಇದ್ದಾನೆ. ನಂದು ಆಗಿಲ್ಲ ಅದು. ಇಲ್ಲೇ ಹೇಳ್ತಿರಲ್ರಿ, ಅದೇ ಹೊಡೆದಾಕ್ಬಾರ್ದು ನಮ್ಮ ಸ್ಟೋರಿ. ಅಲ್ಲ ಇಲ್ಲಿ ಹೇಳ್ತಿರ್ತೀರಲ್ಲ, ಗೊತ್ತಾಗ್ತದೆ. ಆಗಿರೋ ಶೂಟ್ನ ಹೊಡೆದಾಕ್ಬೇಕು. ಒಂದು ಪೇಜ್ ಆಗಿದೆ ಕಣೆ. ಸಂತೋಷ ಇಲ್ಲ, 1 ಪೇಜ್ ಆಯ್ತು ನೋಡಲ್ಲಿ. ಕಣ್ಬಿಡೋದ್ರೆ ಅವ್ರ ಫೋನಲ್ಲಿ ಮಾಡು. ಆಮೇಲೆ ಕಾವ್ಯ ಕ್ಯಾಮ್ರಾಮನ್ ಎಲ್ಲೋದ? ಸುಮಿತ್ ಅಸೋಸಿಯೇಟು. ಸುಮ್ಮನೆ ಅವ್ನ ಹೆಸರು ಹಾಕಿದ್ರೆ ಮಾತ್ರ ಸರಿ ಇರಲ್ಲ. ಅಸೋಸಿಯೇಟ್ ಅವನು ಬೆಳಗ್ಗೆ ಚಿಕನ್ ಮಾಡಿದ್ದಾರೆ, ಚಿಕನ್ ಕಡುಬು ತಿನ್ಕೊಂಡ. ಈಗ ಮತ್ತೆ ಊಟಕ್ಕೆ ನಾನು ಚಿಕನ್ ತಿನ್ಕೊಂಡ್ಬರ್ತೀನಿ. ಅಸೋಸಿಯೇಟ್ ಇಟ್ಕೊಬಿಟ್ರೆ ಆಗೋಯ್ತು ಡೈರೆಕ್ಟರ್ ಕತೆ. ಅಸೋಸಿಯೇಟ್ ತಮ್ಮ ಬರ್ತಾ ಇಲ್ವಾ? ಅಮ್ಮನ್ನೇ ಅಸೋಸಿಯೇಟ್ ಮಾಡ್ಕೊಂಡೆ ಈಗ ನನ್ನ ಜೊತೆ. ಅರೆ ಏನೇನು ಹಾಕಬರ್ಬೇಕು? ಯಾವ್ದಕ್ಕೆ? ಈಗ ತಿಂಡಿ ಸೀನ್ ಇದು. ರೊಟ್ಟಿ ಹಾಕಂಬ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು, ಸೂಟ್ ಆಗ್ತಿದೆ. ನೀನು ನನಗೆ ಆಗಲ್ಲ ಅಂತ ಹೇಳ್ತೀಯಾ? ಕಾಣಿಸ್ತಾ ಇದೆಯಾ? ಅಕ್ಕ ಏನಿಲ್ಲ, ಅರ್ಥ ಆಗಿಲ್ಲ ಅಲ್ವ ರೀ? ಚಿನ್ನ ಸರ ಮಾಡ್ತೀನಿ ಅಂದ್ಬಿಟ್ಟು ಊಟ ತಿಂಡಿ ಬಟ್ಟೆ ಎಲ್ಲ ನೀಟಾಗಿ ಮಾಡ್ಕೊತಿದ್ದೀರ ಅಂತ. ಈಗ ಸರಿಗಿದೆ ಅಂದ್ರೆ ಇಲ್ಲಿ ಗ್ಯಾಪ್ ಜಾಸ್ತಿ ಆಯ್ತು. ಆಗ್ಲಿ ತೊಂದರೆ ಇಲ್ಲ. ತಟ್ಟೆವರೆಗೂ ಮಾತ್ರ ಕಾಣಿಸ್ತಾ ಇರೋದು. ತಟ್ಟೆವರೆಗೂ ಕಾಣಿಸ್ತಿದೆ. ಗ್ಯಾಪ್ ಅರ್ಧ ಗ್ಯಾಪ್ ಇದೆಯಾ ಮೇಲೆ? ಒಂದು ಅದು ಹಿಂಗೈತಲ್ಲ, ಅದನ್ನ ತಿರ್ಸ್ಬಿಟ್ಟು ನೋಡಿ ಹೆಂಗೆ ಹೇಳ್ಕೊಡ್ತಾ ಇದೀನಿ. ಅವ್ರು ನಮಗೆ ಫೀಸ್ ಕೊಡಬೇಕು. ನೆಕ್ಸ್ಟ್ ಹಿಂಗೆ ಇದನ್ನೇ ಎಲ್ಲರಿಗೂ ನೋಡಿ ಇದು ಮಾಡ್ತೀನಿ, ವರ್ಕ್ಶಾಪು. ಎಲ್ಲರಿಗೂ ಫೀಸ್ ಇರುತ್ತೆ, ಬನ್ನಿ. ಫೀಸಲ್ಲಿ ಹೇಳ್ಕೊಟ್ಟು ಎಲ್ಲರಿಗೂ ಹೇಳ್ಕೊಡ್ತೀನಿ ಈ ಥರ. ಅಲ್ಲಿ ಕೆಳಗಡೆ ರಿಂಗ್ ಐತಲ್ಲ, ಅದನ್ನ ತಿರ್ಸಿ. ತಿರ್ಸ್ಕೊಂಡು ಚೂರು ಕ್ಯಾಮ್ರಾ ಬೆಂಡ್ ಮಾಡಿ ಹಿಂಗೆ. ಓ ಕಲಿ ಅಂತಾರೋ, ಫಿಲ್ಮ್ ಕಲಿ ಅಂತಾರ. ಕ್ಯಾಮ್ರಾ ಯಾವ ತರ ಹಿಡಿಯೋದು? ಓ ಇವ್ರು ನಿಗ್ರಿಸಿದ್ರು ಕಣಪ್ಪ, ಕ್ಯಾಮ್ರಾನೇ ನಿಗ್ರಿಸಿದ್ರು. ಇಷ್ಟು ಹಿಂಗೆ ಇದು ಇಟ್ಕೋಬೇಕು ಮೇಲೆ. ಟೈಪ್ ಮಾಡಿ ಈಗ. ನೋಡಿದ್ರಾ? ಅಕ್ಕ ಗಟ್ಟಿ ಯಾಕೆ ದಮ್ಮಯ್ಯ ಅಂತ. ಅಮ್ಮ ಅದೇ ಕಚ್ಚನ ಬಿಡಿಯೋದು. ಕೋಳಿ ಹಿಡಿತೈತೆ ಅಮ್ಮ. ಈಗ 8 ಪೇಸ್ ಕಮ್ಮಿ ಆಯ್ತಲ್ವಾ? ನೋಡಿ ಮಾಡಿ ಈಗ ಮೇಲೆ ಎತ್ತಿ ಹಂಗೆ ಹಂಗೆ ಟೈಪ್ ಮಾಡಿ. ಇಷ್ಟೇ ಸಿಂಪಲ್. ಕಲ್ತ್ಕೊಂಡ್ರಾ? ನೆಕ್ಸ್ಟು ಇವರೇ ಟೀಚರು ನಮ್ಮ ಇದಕ್ಕೆ ವರ್ಕ್ಶಾಪಿಗೆ. ಫುಲ್ ನಾವೆಲ್ಲ ಇದಕ್ಕೆ ನಾನು ಮಾತ್ರ. ಓಕೆನಾ?
ನೆನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ. ಇದು 2ನೇ ದಿನ ಶೂಟಿಂಗು ನಡೀತಾ ಇದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ನೆನ್ನೆ ಫ್ಯಾಮಿಲಿ ಜೊತೆ ಇನ್ನೇನು ಕ್ಲಾಶಸ್ಗಳಾಗಿ ಆಗಿ ಶೂಟಿಂಗ್ಗಳು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಇದೊಂದು ದೊಡ್ಡ ಲೆಸನ್ನು. ಬಾಂಧವ್ಯ ಸಂಬಂಧ ಇರೋರ ಜೊತೆ ಯಾವತ್ತು ಕೆಲಸ ಒಟ್ಟಿಗೆ ಮಾಡಬಾರ್ದು, ತುಂಬ ಕಷ್ಟ ಆಗುತ್ತೆ. ಅದೇ ಪರಿಸ್ಥಿತಿ ನಾನು ಸಿಕ್ಕಾಪಟ್ಟೆ ಎದುರಿಸ್ತಾ ಇದ್ದೀನಿ. ಒಂದು ಕಷ್ಟ ಆ್ಯಕ್ಚುಲಿ. ಇದು ಮಾತು ಕೇಳೋರಾದರೆ ಏನು ಬೇಕಾದರೂ ಮಾಡ್ಬೋದು, ಮಾತು ಕೇಳಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಂಗಿದೆ ಪರಿಸ್ಥಿತಿ. ಕೊನೆಗೆ 2ನೇ ದಿನ ಶೂಟಿಂಗು. ನೆನ್ನೆ ಎಷ್ಟಾಗಿದೆ ಶೂಟಿಂಗು ಅಂದರೆ ನೋಡಿ, ನೆನ್ನೆ ಒಂದು ದಿನ ಫುಲ್ಲು ಆಗಿರೋ ಶೂಟಿಂಗು ಇದಿಷ್ಟೇ, ಒಂದೇ ಪೇಜು. ಆ ಎಲ್ಲೋ ಮಾರ್ಕ್ ಏನು ಮಾಡಿದ್ದೀನಿ ಇದಿಷ್ಟೇ. ಇವತ್ತು 2nd ಡೇ ಶೂಟಿಂಗು. ಇಲ್ಲಿಂದ ಕಂಟಿನ್ಯೂ ಮಾಡ್ಬೇಕೀಗ. ವೆದರು ಸಪೋರ್ಟ್ ಮಾಡ್ತಾಯಿಲ್ಲ, ಮನುಷ್ಯರು ಸಪೋರ್ಟು ಇಲ್ಲ. ಹೆಂಗೋ ಸ್ಟ್ರಗಲ್ ಮಾಡ್ಕೊಂಡು ಮಾಡಬೇಕು. ಶೂಟಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಹುಡುಗರು. ಹಂಗಾಗಿ ಅವ್ರಿಗೆ ಕೈಗೆ ಲೈಟ್ ಕೊಟ್ಟು ಕೂರಿಸ್ಬಿಟ್ಟಿದ್ವಿ. ಲೈಟ್ ಕೊಟ್ಟರೆ ಇನ್ನು ಮಾತಾಡೋಂಗಿಲ್ಲ. ಇದೊಂದು ಸರಿ ಕೂತ್ಕೊಳ್ಳಿ, ನೋಡೋಣ ಲೈಟ್ ಎಷ್ಟು ಬರ್ತೀನಿ. ಅದೇ ಲೈಟ್ ತಗೊಂಡ್ಬಿಡ್ಬೇಕಾಗಿ. ಹಂಗಾದ್ರೆ ಸಾವಿತ್ರಿನೇ ಕರಿ ಕೊಟ್ರೆ ಬೈಬೇಕು ಅವರು ಅಷ್ಟೇ. ಕೊನೆಗೂ ಸತತವಾಗಿ ಶಾರ್ಟ್ ಫಿಲ್ಮ್ನ ಮಾಡಿ ಮುಗಿಸಿದ್ವಿ. ಲಾಸ್ಟ್ ಒಂದು ಸೀನ್ ಇದೆ, ಕಾರಲ್ಲಿ ಕೂತ್ಕೊಂಡು ಹೋಗೋಂಥ ಸೀನು. ಹಾಗಾಗಿ ಕಾರಿಗೆ ನಾನು ಐಫೋನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಷ್ಟು ವೈಡರ್ ಲೆನ್ಸ್ ಇಲ್ಲ ನನ್ನ ಹತ್ರ. ಹಂಗಾಗಿ ಐಫೋನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ಒಂದೊಂದು ಶಾರ್ಟ್ಗಳನ್ನ DSLR ತಕ್ಕಂತೀನಿ, ಒಂದೊಂದು ಇಂಡಿವಿಜುವಲ್ ಶಾರ್ಟ್ಸ್ ಬರೋ ಅಂಥದ್ದನ್ನ. ಫೈನಲಿ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ರಾಣಿಯವರು ಅಸೋಸಿಯೇಟ್ ಆಗಿ ನೇಮಕ ಆಗಿದ್ದು ಸುಮಿತ್ತು, ಆದರೆ ಕೆಲಸ ಮಾಡಿದ್ದು ರಾಣಿಯವರು. ಪಾಪ ರಾಣಿಯವ್ರು ತುಂಬಾ ಕೆಲಸ ಅವ್ರ ಮನೆಗೆ ಅವ್ರ ಮನೆಯವರಿಗೆ ಅಡಿಗೆ ತಿಂಡಿ ಎಲ್ಲ ಮಾಡಿ ನಮಗೂ ಅವಾಗ ಕಾಫಿ ಮಾಡ್ಕೊಟ್ಟಿ ಮತ್ ನಮಗೆ ಏನೇನ್ ಬೇಕು ಇಲ್ಲಿ ವಿಡಿಯೋ ಮಾಡಕ್ಕೆ ತಯಾರಿಗಳನ್ನ ಪಾಪ ಅವರೇ ಮಾಡ್ಕೊಟ್ಟಿದ್ದು. ಅದ್ರ ಬೇರೆ ಮಧ್ಯೆ ಮಧ್ಯೆ ಪಾಪ ಎತ್ಕೊಳ್ಳೋರು, ಅವ್ರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಇಷ್ಟು ಮಾಡಿದ್ರು ಪಾಪ ತುಂಬಾ ಕೆಲಸ ಮಾಡಿದ್ರು. ಪರ್ಫಾರ್ಮೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ದೀರಾ ಶಾರ್ಟ್ ಫಿಲ್ಮ್ ಅಲ್ಲಿ ಇವಾಗಲೇ. ನಮ್ಮ ಮನೆಯವರು ವಿಡಿಯೋ ಹಿಡಿತಿದ್ದಾರೆ. ಪಾಪ ಪ್ರತಿದಿನ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಭುವನ್ ಅವ್ರ ಡ್ಯಾಡಿ ಅವ್ರ ಹಂಗೆ ಉಂಟು ನೋಡಿ. ಸರಿ ಆಯ್ತಾ, ಡೋರ್ ಇಳಿಸಿದ್ರಾ? ನಿಲ್ಲಿಸ್ಬೇಕಾ? ನಿಮ್ ಡೋರ್ ಹಾಕೊಳ್ಳಿ ಸತೀಶ್, ನಿಮ್ ಡೋರ್ ಹಾಕೊಳ್ಳಿ. ಇದ್ರಲ್ಲಿ ಫಸ್ಟ್ ಇರೋದು ಸತೀಶ್. ನಿಮ್ ಪಾಪು ಮಾಡ್ಸಿದ್ ಸರ ಹೀಗೆ ಇತ್ತಲ್ವಾ ಪಾರು ಅಂತ ಕೇಳ್ತೀನಿ. ಅಂತಾಳೆ ಡ್ರೈವ್ ಮಾಡುವಾಗ ಬೀಳಲ್ವೇನೆ? ಓ ಇಲ್ಲ, ಕತ್ಲೆ ಕಾಣಿಸ್ತದ ಕಣಮ್ಮ. ಬೆಳಗ್ಗೆನೆ ಬೆಳಗ್ಗೆನೆ ತಕ್ಕೋಬೇಕು ಅನ್ಸ್ತೈತಿ. ನೀವು ಇದೇ 2 ಸೀನ್ ನೆನ್ನೆಯಿಂದ ಉಳಿಸಿರೋದು. ಏನ್ ಮಾಡಂಗಿಲ್ಲ, ಫಿಲ್ಮ್ ಮೇಕಿಂಗ್ ಹೆಂಗೆ ತಲೆ ಮೇಲೆ ಇಟ್ಕೊಳ್ಳಿ ನೋಡೋಣ ಕ್ಯಾಮ್ರಾನ. ಎಲ್ಲ ಹೋಗೋದ್ರೆ ಹೆಂಗಿದ್ರು ಕತ್ಲೆ ಆಗೋತಿ. ಈಗ ಬೆಳಗ್ಗೆನೆ ತೆಗಿಯದೆ ಹೌದಾ? ಆಗೋದೇನೋ ಹಿಂಗೆ ಈಗ ನೋಡಿ ಇಟ್ಕೊಂಡ್ರು ಇಲ್ಲ ಇಟ್ಕೊಂಡ್ರೆ ಕರೆಕ್ಟ್. ಒಂಚೂರು ತೆಗಿಬೋದು ಅಷ್ಟೇ, ಒಂದ್ 2-3 ಶಾಟ್ ತೆಗೆದ್ಬಿಡ. ಇರೋದೇ 2 ಶಾಟ್ ಅಲ್ಲ, ತೆಗಿರಿ. ಏನಿದೆ ಓದಿ. ಇದ್ರಲ್ಲಿ ಶಾರ್ಟ್ ಅಲ್ಲಿ ಇರೋದು ಪಾಪು ನೀನ್ ಸರನು ಹೀಗೆ ಇತ್ತಲ್ವಾ ಅಂತ ಕೇಳ್ತೀನಿ. ಮೈಕ್ ನೀವು ಹಾಕೊಂಡಿದ್ದೀರಾ? ಸರಿ ಆಯ್ತು. ಈ ಪಾಪಸ್ ಮಾಡ್ಸಿದ್ ಸರನು ಹೀಗೆ ಇತ್ತಲ್ವಾ ಅಂತ ನಾನ್ ಕೇಳ್ತೀನಿ. ಅವಳೊಂದ್ ಸ್ವಲ್ಪ ಅವಾಗ ಮತ್ತೆ ವಾಯ್ಸ್ ಓವರ್ ಇದೆ, ಒಂದ್ 3 ಲೈನ್. ಆಮೇಲೆ ನಾನ್ ಕೇಳ್ತೀನಿ, ನೀನ್ ಯಾಕೆ ಇವತ್ತು ಪಾಪಕ್ ಸರ ಹಾಕಿಲ್ಲ, ಯಾರಾದ್ರೂ ಕದ್ ಬಿಡ್ತಾರ ಅಂತ. ಸರಿ ಆಯ್ತು. ಇಷ್ಟೇ ಸೀನ್ ಇರೋದು. ಅವತ್ತು ಕತ್ಲೆ ಆಗಿದ್ರಿಂದ ಮೇಕಿಂಗ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಸಕ್ಸಸ್ಫುಲಿ ವಿಡಿಯೋ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಯಾವತ್ತು ನನ್ನ ಹೆಂಡತಿ ಜೊತೆ ವಿಡಿಯೋ ಶೂಟ್ ಮಾಡಬಾರ್ದು ಅಂತ ಅವಳು ಕೂಡ ನಿರ್ಧಾರ ಮಾಡಿದ್ಲು. ನಾನು ಕೈ ಮುಗಿದು ಅಡ್ಡು ಬಿದ್ದು ಹೇಳ್ದೆ, ನಿನ್ನ ಯಾವತ್ತೂ ನಾನು ಕರ್ಕೊಳ್ಳಲ್ಲ, ಯಾರನ್ನಾರು ಹೊಸೊಬ್ಬರನ್ನ ಹಾಕೊಂಡು ಮಾಡ್ತೀನಿ ಅಂತ. ಇದು ನಾನು ಆಲ್ರೆಡಿ ಹೇಳ್ತಿರೋದು 7ನೇ 8ನೇ ಸಾರಿ. ನನಗೆ ಬೇರೆ ಹೀರೋಯಿನ್ ಸಿಗಲ್ಲ, ಇವಳಿಗೆ ಬೇರೆ ಮಾಡೋ ಡೈರೆಕ್ಟ್ರು ಸಿಗಲ್ಲ. ಒಟ್ಟಿನಲ್ಲಿ ಇಬ್ಬರು ಹೊಡೆದಾಡ್ಕೊಂಡು ಏನೋ ಒಂದು ಔಟ್ಪುಟ್ ತೆಗಿತೀವಿ. ಟೆಲಿಫೋನ್ ಗೆಳತಿ ಅಂತ ಮಾಡುವಾಗಲೂ ಇದೇ ಹಣೆ ಬರ. ಅವತ್ತವಳು ಭೀಷ್ಮ ಪ್ರತಿಜ್ಞೆ ಮಾಡಿದ್ಲು. ಈ ಶಾರ್ಟ್ ಫಿಲ್ಮಲ್ಲಿ ಅದು ಮುರಿದು ಬಿತ್ತು. ಇವತ್ತಿನ ಪ್ರತಿಜ್ಞೆ ಇನ್ಯಾವತ್ತು ಮುಗಿಯುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಾರ್ಟ್ ಫಿಲ್ಮ್ ಅಂತೂ ಮಾಡಿದ್ದೀನಿ. ಇದಾದ ಮೇಲೆ ನನ್ನ ಎಡಿಟಿಂಗ್ ಪ್ರೋಸೆಸ್ಸು ನಾನು ಒಬ್ಬನೇ ಆರಾಮಾಗಿ ಪೀಸ್ಫುಲ್ಲಾಗಿ ಯಾರ್ದು ಟೆನ್ಷನ್ ಇಲ್ದೇ ಒಂದು ರೂಮಲ್ಲಿ ಕೂತ್ಕೊಂಡು ಮಾಡೋ ಅಂಥ ಕೆಲಸ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಇದನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತು. ಫೈನಲಿ ಶಾರ್ಟ್ ಫಿಲ್ಮ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡು ಕೂಡ ಮಾಡಿದ್ದೀನಿ. ಈಗ ಆಲ್ರೆಡಿ ಎಷ್ಟೋ ಜನ ನೋಡೂ ಇದ್ದೀರಾ, ತುಂಬ ಪ್ರಶಂಸೆನೂ ವ್ಯಕ್ತಪಡಿಸಿದ್ದೀರಾ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿ ತಂದುಕೊಟ್ರು. ಅವ್ರು ಯಾರೂ ಅಲ್ಲ, ನನ್ನ ಮಗ. 1.5 ವರ್ಷ ಅವನಿಗೆ ಆರಾಮಾಗಿ ಮನೇಲಿ ಅವ್ರ ಅಮ್ಮನ ಜೊತೆ ಕೂತ್ಕೊಂಡು ಶಾರ್ಟ್ ಫಿಲ್ಮ್ ನೋಡ್ತಾ ಆ ಎಮೋಷನಲ್ ಕ್ಲೈಮ್ಯಾಕ್ಸ್ ಸೀನಿಗೆ ಕಣ್ಣೀರು ಹಾಕ್ಬಿಟ್ಟ. ಅದು ನೋಡಿದಾಗ ನನಗಂತೂ ನಾನು ಮಾಡಿದ ಕೆಲಸ ಅಚೀವ್ ಆಗಿದೆ ಅಂತ ನನಗೆ ಆತ್ಮತೃಪ್ತಿ ಆಗಿದ್ದು ಅಷ್ಟಿಷ್ಟಲ್ಲ. ಅದು ಹೆಂಗತ್ತ ಅಂತ ನೀವೇ ನೋಡಿ.
ರಾಣಿಯವ್ರು ನೋಡಿ ಹೇಳ್ತಾರೆ ರಾಣಿ ಅವಳಿಗೆ ರಾಣಿಯವ್ರಲ್ಲ ನೋಡ್ಬಿಟ್ಟು ಹೇಳ್ತಾರೆ ರಾಣಿ ಅಳ್ಬೇಡ ಕಣೆ, ನಮ್ಮ ಹುಡುಗ ದುಃಖ ಆಗುತ್ತೆ ಪಾಪ ಆಡ್ತಿದೆ ಅಂತ. ಅಷ್ಟು ನೋವು ರಾಣಿ ಹೆಂಡತಿ ಮೇಲೆ ಅವಾಗಿಂದ ಮೊಟ್ಟೆ ಕೊಡ್ತಾಳಲ್ಲ ಅದಕ್ಕೆ. ನಾಟಿ ಕೋಳಿ ಮೊಟ್ಟೆ ಕೊಟ್ಟಕ್ಕೆ ಸಾರ್ಥಕ ಆಯ್ತು ಬಿಡು ಮಗನೆ. ರಾಣಿಯವ್ರನ್ನ ನೋಡಿ ಹೇಳ್ತಾರೆ ಮಗು. ಓಕೆ ಬಂಧುಗಳೇ, ಫೈನಲಿ ನನ್ನ ಮೇಕಿಂಗ್ ವಿಡಿಯೋ ಈ ಥರ ಇತ್ತು ಚಿನ್ನದ ಸರದು. ಯಾರು ಚಿನ್ನದ ಸರ ನೋಡಿಲ್ಲ ಅಂತಂದರೆ ಸತೀಶ್ ಹಿರೇಗೌಡ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚಿನ್ನದ ಸರ ಶಾರ್ಟ್ ಫಿಲ್ಮ್ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ ಕಮೆಂಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಶಾರ್ಟ್ ಫಿಲ್ಮ್ನ ನೋಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.